ಬೀಗ ಹಾಕಿರೋ ಮನೆನ ಮತ್ತೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಬೇಕಾಗಿಲ್ಲ ನಿತ್ಯ, ಇನ್ನ ಮಕ್ಕಳ ಕಾಟ ತಪ್ಪದ ಹಾಗೆ. ಅವ್ರು ಮತ್ತೆ ಇನ್ನಿಲ್ ಬರಲ್ಲ ಅಂದ್ರೆ ಬರಲ್ಲ. ಮಕ್ಳು ಬರಲ್ಲ ಅಂತ ಹೇಗ್ ಹೇಳ್ತೀರಾ? ಅವರು ಮಕ್ಕಳೆಲ್ಲ ಕಳ್ಳರು, ದುಡ್ಡು ವಸೂಲಿ ಮಾಡೋ ದೊಡ್ಡ ಗ್ಯಾಂಗ್ ಅಂತ ತುಂಬಾ ಸ್ಟ್ರಾಂಗ್ ಆಗಿ ನೀನ್ ಹೇಳ್ದ ಪ್ಲಾನ್ ಹೇಳಿದ್ವಿ ಅಮ್ಮ. ಮತ್ತೆ ಜಯ ಅವರು ನಂಬುದ್ರಾ? ನಂಬದೇ ಇರ್ತಾರ? ನಂಬೋ ಹಾಗೆ ಹೇಳಿದೀವಿ. ನಾವ್ ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯ, ಮತ್ ಇವಾಗ ಏನ್ ಹೇಳ್ತೀಯಮ್ಮ? ಬನ್ನಿ ನಡೀರಿ. ಬನ್ನಿ. ಏನು ಸಂಕೋಚ ಪಟ್ಕೋಬಿಡಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಬ. ನಿತ್ಯ, ನಾನು ಹೇಳ್ದ ಹಾಗೆ ಮಾಡಿ. ನಿತ್ಯ ಬಂದೆ ಮಾಮ್. ಸರಿ, ನೀವು ಕೂತ್ಕೊಂಡಿರಿ, ನಾನು ಜ್ಯೂಸ್ ತಗೊಂಡು ಬರ್ತೀನಿ. ಇಲ್ಲಿ ರೆಡಿ, ತಗೊಳ್ಳಿ. ಸಂಕೋಚ ಪಟ್ಕೋಬೇಡಿ, ತಗೊಳ್ಳಿ. ಲೈನಲ್ಲಿರಿ. ಏನ್ ಮಾಮ್? ಯಾರು ಬಂದಿದ್ದಾರೆ ಅಂತ ನೋಡು. ಯಾರು ಬಂದಿದ್ದಾರೆ ನೋಡು. ಯಾರು? ನನ್ನ ಫ್ರೆಂಡ್ಸು. ಫ್ರೆಂಡ್ಸಾ? ಯಾರೋ ಮಕ್ಕಳು ಬಂದಿದ್ದಾರೆ. ರೋಡ್ ಸೈಡ್ ಕಿಡ್ಸ್ ತರ ಇದ್ದಾರೆ. ಇವರು ಫ್ರೆಂಡ್ಸ್ ಏನು? ಮಾಮ್ಗೆ ಮೈಂಡೇ ಇಲ್ಲ. ಒಂದು ನಿಮಿಷ ಕೆಳಗಡೆ ಬಾ ನಿತ್ಯ. ಬ್ಯುಸಿ ಇದ್ದೀನಿ ಮಾಮ್, ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ. ಅವಳು ನನ್ನ ಮಗಳು, ಹೆಸರು ನಿತ್ಯ. ಅವಳು ಏನ್ ಅನ್ಕೋತಿದ್ದಾಳೆ ನಮ್ಮ ಬಗ್ಗೆ? ಲೈನ್ ನಲ್ಲಿ ಇರಿ ಅಂತಾಳೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತಾಳೆ, ಕಟ್ ಮಾಡ್ತಾಳೆ. ಅಷ್ಟಕ್ಕೂ ನಾವಂದ್ರೆ ಸ್ವಲ್ಪನೂ ಬೆಲೆನೇ ಇಲ್ಲ ಇವಳಿಗೆ. ಯಾಕೆ ಸುಮ್ಮನೆ ಆವೇಶ ಪಡ್ತೀಯಾ? ಇದೇನಾದ್ರೂ ಹೊಸದ ನಮ್ಗೆ? ಯಾವತ್ ನಮ್ಗೆ ಬೆಲೆ ಕೊಟ್ಟಿದ್ದಾಳೆ ಅವಳು ಅಂತ. ಹೀಗೆ ಎಷ್ಟು ದಿನ ಅಂತ ಸಹಿಸ್ಕೊಂಡು ಹೋಗೋದು? ಯಾಕೆ ನಮ್ಗೆ ಮಾನ ಮರ್ಯಾದೆ ರೋಷ ಪೌರುಷ ಏನೂ ಇಲ್ವಾ? ಹಾ, ಇದ್ರೆ ಮಾತ್ರ ಉಪಯೋಗ ಏನಿದೆ? ಆ ನಿತ್ಯ ಮುಂದೆ ಎಲ್ಲನೂ ಶಟ್ ಡೌನ್ ಮಾಡ್ಕೊಳ್ಳೇಬೇಕು ಅಲ್ವಾ? ನಮಗೂ ಒಂದಿನ ಬರುತ್ತೆ, ಅವತ್ತು ನೋಡ್ಕೋತೀನಿ ಅವಳನ್ನ, ಎಲ್ಲ ಲೆಕ್ಕ ತೀರಿಸ್ತೀನಿ. ಅದ್ ಸರಿ ಬಿಡು. ನಿತ್ಯ ಏನ್ ಮಕ್ಳು ಅಂತಿದ್ದಾಳೆ? ಏನೋ ಅವಳು ಪಿಂಡ. ಅದಲ್ಲ ಚಂದ್ರಿಕಾ, ಈ ಮಕ್ಕಳ ಗೋಳೇನ್ ನಮ್ಗೆ? ಈ ಮಕ್ಕಳು ನಮ್ಮನ್ನ ಬಿಡಲ್ವಾ? ಬಾ, ಯಾವ ಮಕ್ಳು ರೀ? ಅಬ್ಬಾ, ಮೊನ್ನೆ ಜೈಗೆ ಕಾಣಿಸಿದ ಮಕ್ಕಳು, ಮೊನ್ನೆ ಜೈಗೆ ಕಾಣಿಸಿದ ಮಕ್ಕಳು, ನಿನ್ನೆ ನಮ್ಮ ಮನೆ ಮುದುಕಿ ಕಾಣಿಸಿದ ಮಕ್ಕಳು, ಇವತ್ತು ನಿತ್ಯ ಅವ್ರ ಮನೇಲಿರೋ ಮಕ್ಕಳು. ಆ ಮಕ್ಳೇ ಈ ಮಕ್ಳು ಅಂತ ನಿಮ್ಗೆ ಹೇಗ್ರಿ ಗೊತ್ತು? ಏನೋ, ಆ ಮಕ್ಳೇ ಈ ಮಕ್ಕಳಾಗಿರ್ಬೋದು, ಈ ಮಕ್ಳೇ ಆ ಮಕ್ಕಳಾಗಿರ್ಬೋದು. ಒಂದೇ ಸಮ ಎಲ್ರಿಗೂ ಆ ಮಕ್ಳೇ ಎದುರಾಗ್ತಿದ್ದಾರೆ ಅಂದ್ರೆ ಏನೋ ನಡೀತಿದೆ ಅನಿಸ್ತಿದೆ ಚಂದ್ರಿಕಾ. ಏನ್ ನಡೀತಿದೆ? ಆ ಪುರೋಹಿತ ಹೇಳ್ದಲ್ವಾ, ಯಾವುದೋ ಅದ್ಭುತವಾದ ಘಟನೆಗಳು ಆವಿಷ್ಕಾರ ಆಗತ್ತೆ ಅಂತ. ಅದು ಇದೇ ಏನೋ, ಆ ಮಕ್ಳೇ ಅದ್ಭುತನ ಸೃಷ್ಟಿಸ್ತಾರೇನೋ. ಅವ್ರ ಅದ್ಭುತ ಅಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಪಾಲ್ಗೆ ಸಮಸ್ಯೆ ಆಗದಿದ್ರೆ ಸಾಕು. ಅದೇ ಅಲ್ವಾ ನನ್ ಭಯ. ಯಾವುದು ಏನೇ ಆದ್ರೂ
ಈ ಮಕ್ಕಳ ಕತೆ ಏನು ಅಂತ ತಿಳ್ಕೋಬೇಕು ಚಂದ್ರಿಕಾ. ಏನ್ರಿ ಅಪ್ಪ ಮಕ್ಳನ್ನ ಹುಡುಕದ್ರ? ಅಪ್ಪ ಅಭಿದಿವ್ಯ ಸಿಕ್ಕಿದ್ರ? ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳಿಗೆ ಏನಾಗಿಲ್ಲ, ಆರಾಮಾಗಿದಾರಲ್ವಾ? ಏನ್ರಿ ಏನಾರು ಹೇಳಿ. ಅಪ್ಪ ಸೈಲೆಂಟ್ ಆಗಿದೆ ಏನಪ್ಪ? ನಾನು ಮಾತಾಡ್ಬೇಕು ಅಂದ್ರೆ ನೀವಿಬ್ರು ಗ್ಯಾಪ್ ಕೊಡ್ಬೇಕಲ್ವಾ? ಇಬ್ರು ಸೇರಿ ನಾನ್ ಸ್ಟಾಪ್ ಆಗಿ ನನ್ನ ಮೇಲೆ ದಾಳಿ ಮಾಡಿದ್ರೆ ನಾನೇನ್ ಮಾತಾಡ್ಲಿ? ಏನ್ರಿ ಮಕ್ಕಳು? ನಿಲ್ಸು. ಸಂಪ್ರದಾಯಗಳಿಗೆ ನಾನೇ ಬ್ರಾಂಡ್ ಅಂಬಾಸಿಡರ್ ಅನ್ಕೊಂಡ್ರೆ ಅಮ್ಮ ಮಗ ಇಬ್ರು ನನ್ನನ್ನೇ ಮೀರ್ಸೋ ತರ ಇದ್ದೀರಾ? ಅದಲ್ಲ ಅಪ್ಪ, ಅಭಿದಿವ್ಯ. ಲೋಕೇಶ್ವ ನಿಲ್ಸು ಅಂದೆ ಅಲ್ವಾ? ಅಲ್ಲಿ ಅವರು ಕಿರ್ಚಿ ಇಲ್ಲಿ ನೀವು ಕಿರ್ಚಿದ್ರೆ ಮಧ್ಯದಲ್ಲಿ ನಾನೇನ್ ಆಗ್ಬೇಕು? ಅವ್ರ ಯಾರೀ? ಇನ್ಯಾರೇ? ನಮ್ ಬಾಸು. ನಾನು ಮಕ್ಕಳನ್ನ ಹುಡುಕ್ಲಿಲ್ಲ ಅಂದ್ರೆ ಅವರು ನನ್ನ ಕತ್ತಿಸ್ಕಿ ಸಾಯಿಸೋ ತರ ಇದ್ದಾರೆ. ಈ ಮಕ್ಳಿಗೂ ಅವ್ರಿಗೂ ಏನ್ರಿ ಸಂಬಂಧ? ಈ ಮಧ್ಯೆ ಅವರು ಬೇರೆ ಮಕ್ಕಳಿಗೆ ಕನೆಕ್ಟ್ ಆಗಿದ್ದಾರೆ ಬಿಡು. ಅವಾಗಿಂದ ಮಕ್ಕಳ ವಿಷಯ ಬಂದ್ರೆ ಸಾಕು, ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ಅಷ್ಟಕ್ಕೂ ಅಭಿದಿವ್ಯ ಸಿಕ್ಕದ ಇಲ್ವಾ ಅಪ್ಪ? ತುಂಬಾ ಜಾಗದಲ್ಲಿ ಹುಡುಕ್ತೆ ಕಣೋ, ಕಾಣಿಸ್ಲಿಲ್ಲ. ತುಂಬಾ ಸುಸ್ತಾಗಿ ಈಗ ಮನೆಗೆ ಬಂದಿರೋದು. ಅಯ್ಯೋ, ಇವಾಗ ಅವ್ರಿಗೆ ನಾನು ಏನಂತ ಹೇಳೋದು ರೀ? ನೀವ್ ತಪ್ಪದೇನೆ ಮಕ್ಳನ್ನ ಕರ್ಕೊಂಡ್ ಬರ್ತೀರಾ ಅಂತ ಅವ್ರಿಗೆ ಧೈರ್ಯನ ಹೇಳಿದೀನಿ. ಏನ್ ಮಾಡೋದು? ಏನ್ ಮಾಡ್ಬೇಕು ನನಗೂ ಅರ್ಥ ಆಗ್ತಿಲ್ಲ ಮೀನಾಕ್ಷಿ.